ನರಸಿಂಹರಾಜು ಆರ್ ಅಂದ್ಬಿಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ದೇಗನಹಳ್ಳಿ ಶಾಲೆಯಲ್ಲಿ ಸಹ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಶಿಕ್ಷಣ ಮಗುವಿಗೆ ಸಂಪೂರ್ಣ ಬೆಳವಣಿಗೆಗೆ ಶಿಕ್ಷಣ ಅತ್ಯಗತ್ಯವಾಗಿದೆ. ಮಗುವಿನ ಒಂದು ಶಾರೀರಿಕ, ಮಾನಸಿಕ, ದೈಹಿಕ ಈ ಎಲ್ಲ ಬೆಳವಣಿಗೆಗೂ ಈ ಶಿಕ್ಷಣ ಬೇಕೇ ಬೇಕು. ಮಗುವಿನ ಜ್ಞಾನ, ಕೌಶಲ್ಯ, ತಾರ್ಕಿಕ ಚಿಂತನೆ ಇವಕ್ಕೆಲ್ಲ ಶಿಕ್ಷಣ ಅತ್ಯಗತ್ಯವಾಗಿ ಈಗಿನ ಪರಿಸ್ಥಿತಿಯಲ್ಲಿ ಬೇಕೇ ಬೇಕು. ಈಗ ಎಜುಕೇಷನಲ್ಲಿ ಟೆಕ್ನಾಲಜಿ ಬೇಕೇ ಬೇಕು. ಇವತ್ತು ಜಗತ್ತು ಅದು ಒಂದು ವೇಗವಾಗಿ ಈಗ ನಮ್ಮ ವಿಶ್ವದಲ್ಲಿ ನಮ್ಮ ದೇಶವೂ ಸಹ ಎಲ್ಲ ದೇಶಗಳನ್ನು ಒಂದು ಸರಿಸಮಾನ ರೀತಿಯಲ್ಲಿ ಮುಂದುವರಿತಾ ಇದೆ. ಈ ಟೆಕ್ನಾಲಜಿಯಿಂದ ನಾವು ನಮ್ಮ ಶಿಕ್ಷಣದಲ್ಲಿ ಗುಣಾತ್ಮಕತೆಯನ್ನು, ಅವರ ಯೋಚನೆ, ಆಲೋಚನಾ ಶಕ್ತಿಗಳನ್ನು ಬಳಸ್ಕೊಳ್ಳೋದಕ್ಕೆ, ಹಾಗೆ ಕಲ್ತಿದ್ದ ವಿಷಯನ ತಲೆಯಲ್ಲಿ ಅವರಲ್ಲಿ ಹೆಚ್ಚು ಕರಗತ ಮಾಡ್ಕೊಳ್ಳೋದಕ್ಕೆ ಈ ತಾಂತ್ರಿಕತೆ ಬೇಕಾಗಿದೆ. ನನ್ನ ಹೆಸರು ಮಂಜಮ್ಮ ಅಂತ. ನಾನು GHPS ಗೆದ್ಲಳ್ಳಿ ಶಾಲೆಯಲ್ಲಿ 2003ರಿಂದನೂ ಸಹ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಎಜುಕೇಷನ್ನು ಮನುಷ್ಯನಿಗೆ ನೀರು, ಗಾಳಿ ಮತ್ತು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮ್ಮ ಬದುಕಿಗೆ ಶಿಕ್ಷಣ ಅನ್ನೋದು ಸಹ. ಶಿಕ್ಷಣವನ್ನು ಕಲಿತಂತಹ ವ್ಯಕ್ತಿಯ ಬದುಕು ಹೇಗೆ ಸಮಾಜದಲ್ಲಿ ಉತ್ತಮವಾಗಿ ಜೀವನವನ್ನು ಮಾಡ್ಬೋದು ಅನ್ನೋದನ್ನು ನಾವು ಹಲವಾರು ಉದಾಹರಣೆಗಳೊಂದಿಗೆ ನಾವು ನಿದರ್ಶನಗಳನ್ನು ಸಹ ಕೊಡ್ಬೋದು. ನಾವು ಶಾಲೆಗೆ ಹೋಗ್ತಾ ಇರೋಂತಹ ಸಂದರ್ಭದಲ್ಲಿ ನಮ್ಗೆ ಯಾವುದೇ ವಿಧವಾದಂತಹ ಆಧುನಿಕ ಸೌಲಭ್ಯಗಳು ಇರಲಿಲ್ಲ ಸರ್. ಆದರೆ ಈಗಿನ ಮಕ್ಕಳಿಗೆ ಆ ರೀತಿ ಇಲ್ಲ. ಈಗ ಏನಾದರೂ ಘಟನೆಗಳು ನಡೀತವೆ ಅಂದರೆ ತಂತ್ರಜ್ಞಾನ ತುಂಬ ಮುಂದುವರಿತಿದೆ. ನಾವು ತರಗತಿ ಕೋಣೆ ಒಳಗಡೆ ಟೆಕ್ನಾಲಜಿಯನ್ನು ಬಳಸ್ಕೊಂಡಾಗ ಈಗ ಯಾವುದೋ ಒಂದು ದೂರದ ದೇಶಗಳಿಗೆ ಕರ್ಕೊಂಡು ಹೋಗಿ ಅಥವಾ ದೂರದ ರಾಜ್ಯಗಳಿಗೆ, ದೂರದ ಸ್ಥಳಗಳಿಗೆ ನಾವು ತೋರಿಸೋದಕ್ಕೆ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಅಲ್ಲಿನ ಚಿತ್ರಗಳನ್ನು, ವಿಡಿಯೋಗಳನ್ನು ನಾವು ತೋರಿಸಿದಾಗ ಮಕ್ಕಳಿಗೆ ತುಂಬ ಎಫೆಕ್ಟಿವ್ ಆಗಿ ಅವರು ಕಲಿಕೆಯಲ್ಲಿ ತೊಡಗಿಸ್ಕೊತಾರೆ. ಹಿಮಾಲಯ ಪರ್ವತ ಎಕ್ಸಾಂಪಲ್, ನಾವು ಹಿಮಾಲಯ ಪರ್ವತದ ಹತ್ರ ಕರ್ಕೊಂಡೋಗಿ ತೋರ್ಸೋಕ್ಕಾಗಲ್ಲ. ಅದೇ ವಿಡಿಯೋಗಳನ್ನು, ಚಿತ್ರಗಳನ್ನು ತೋರಿಸಿದಾಗ ಮಕ್ಕಳು ಅದರ ಚಿತ್ರವನ್ನು ನೋಡಿ ನೈಜವಾಗಿ ಹಿಮಾಲಯ ಪರ್ವತ ಅಂದರೆ ಹಿಂಗಿದೆ ಅನ್ನುವಂತಹ ಕಲ್ಪನೆ ಮಕ್ಕಳಲ್ಲಿ ಮೂಡುತ್ತೆ ಸರ್.